ಇವಾಗ ಅಂದರೆ ಸಿನಿಮಾ ಜರ್ನಿ ನೋಡಿದಿರಿ, ಇಷ್ಟು ವರ್ಷದ ಜರ್ನಿಯಲ್ಲಿ ಸರ್ ಅವ್ರು ನಡ್ಕೊಂಡು ಬಂದಂಥ ಹಾದಿನ ನೆನೆಸ್ಕೊಂಡಾಗ ಸರ್ ಅವತ್ತು ಮೆಜೆಸ್ಟಿಕ್ನ ಸಂದರ್ಭ ಮತ್ತು ನಿಮ್ಮ ಮತ್ತು ಅವತ್ತಾಗಿರ್ತಕ್ಕಂಥ ಘಟನೆ ನಿಮ್ಮ ಮತ್ತು ಅವ್ರ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಯ್ತಾ? ಚಾನ್ಸ್ ಕೊಡಿಸೋ ವಿಚಾರ ನೀವು ಅವರಿಂದ ದೂರ ಆಗೋಕ್ಕೆ ಅದೇ ಘಟನೆ ಕಾರಣ ಆಯ್ತಾ? ಅಂದರೆ ಈಗ ಸುದೀಪ್ ಅವರು ಚಾನ್ಸ್ ಕೊಡಿಸಿದ್ದಂತ ಹೇಳಿರ್ತಕ್ಕಂಥ ವಿಚಾರ ಆಗಿರ್ಬೋದು, ನೀವು ಕೂಡ ನಿರ್ಮಾಪಕರಾಗಿದ್ರಿ ಅನ್ನೋಂಥ ವಿಚಾರ ಆಗಿರ್ಬೋದು, ಅದು ಏನಾದ್ರು ಕಾರಣ ಆಯ್ತಾ ಅಂತ? ಆ ಸಂದರ್ಭದಲ್ಲಿ ದರ್ಶನ್ಗೆ ಸುದೀಪ್ಗೆ ಒಬ್ರಿಗೂ ಪರಿಚಯ ಇರಲಿಲ್ಲ. ಆ್ಯಕ್ಚುಲಿ ಸುದೀಪ್ ಅವರು ನನಗೆ ಹಳೆಯ ಸ್ನೇಹಿತರು, ಹಳೆಯ ಫ್ರೆಂಡ್. ನನಗೆ ಆವಾಗ ಸಜೆಸ್ಟ್ ಮಾಡಿದ್ದು. ಸುದೀಪ್ ಅವ್ರಿಗೂ ದರ್ಶನ್ಗೂ ಪರಿಚಯ ಇಲ್ಲ. ನನಗೆ ಹೇಳಿದರು ಸುದೀಪ್ ಅವರು ಈ ಥರ ಹಿಂಗೆ ತೂದೀಪ್ ಶ್ರೀನಿವಾಸ್ ಅವ್ರ ಮಗ ಇದ್ದಾರೆ, ತುಂಬ ಚೆನ್ನಾಗಿತ್ತು. ಯಾಕಂದರೆ ಅವ್ರು ಬೇರೆ ಪಿಕ್ಚರ್ ಕಮಿಟ್ ಆದರೆ ನಾನು ಈ ಪಿಕ್ಚರ್ ಮಾಡೋಣ, ಇನ್ನೊಂದು ಪಿಕ್ಚರ್ ಮಾಡೋಣ ಜೊತೆಗೆ ಅಂತೇಳಿ ಇದು ಮಾಡಿದರು. ಆಮೇಲೆ ಆ ಸಂದರ್ಭದಲ್ಲಿ ಹೇಳಿದ್ರು ತುಂಬ ಚೆನ್ನಾಗಿದೆ ನೋಡು. ಯಾಕಂದರೆ ಸಬ್ಜೆಕ್ಟ್ ತುಂಬ ಅವ್ರಿಗೆ ಗೊತ್ತಿತ್ತು. 2 ಸತಿ ಸಬ್ಜೆಕ್ಟ್ ಹೇಳಿದ್ರು ಸುದೀಪ್ ಅವರು. ಆ ಸಬ್ಜೆಕ್ಟ್ ಅವ್ರ ತಲೆಯಲ್ಲಿ ತುಂಬ ಚೆನ್ನಾಗಿ ಕುಂತ್ಕೊಂಡಿತ್ತು. ಇದು ಕರೆಕ್ಟಾಗಿ ಸೂಟ್ ಆಗ್ತಾನೆ, ನೋಡು ಚೆನ್ನಾಗಿದೆ ಅಂತೆ, ನನಗೆ ಪರಿಚಯ ಇಲ್ಲ ಅಂತೇಳಿ ಪಾಪ ಅವ್ರು ಹೇಳಿದ್ದು. ಅದಾದಮೇಲೆ ನಾನು ಯಾಕಂದರೆ ಇವ್ರು ನಮ್ಮ BN ಗಂಗಾಧರ್ ಪಿಕ್ಚರ್ ಮಾಡ್ತಾಯಿದ್ರು, ಅವಾಗ ಮಾಡಿದರು. ಎಲ್ಲರ ಮನೆ ದೋಸೆ ತೂತೆ ಅಂಥೇಳಿ ನಮ್ಮ ಉದಯ ಪ್ರಕಾಶ್ ಅಂತೇಳಿ, ಆಮೇಲೆ ಅವ್ರ ಹತ್ರ ಅವ್ರು ನನ್ನ ಫ್ರೆಂಡ್ ಇದ್ದರು, ಅವ್ರ ಹತ್ರ ದರ್ಶನ್ ನಂಬರ್ ತೊಗೊಂಡು ದರ್ಶನ್ ಅವ್ರನ್ನ ನಾನು ಕರ್ಸ್ಕೊಂಡೆ. ಅವಾಗ ಅಲ್ಲಿಂದ ಸ್ಟಾರ್ಟ್ ಆಯಿತು. ಈಗ ಇತ್ತೀಚೆಗಿನ ಒಂದು ವೇದಿಕೆ ಮೇಲೇ ದರ್ಶನ್ ಹೇಳಿರ್ತಕ್ಕಂಥದ್ದು ಅಂದರೆ ನನ್ನನ್ನೇನಾದ್ರು ಕೇಳೋ ಹಕ್ಕಿದ್ರೆ ಅಂದರೆ MG ರಾಮಮೂರ್ತಿ ಅವ್ರಿಗೆ ಮಾತ್ರ ಅಂತ ಹೇಳಿರುವಂಥದ್ದು ವೇದಿಕೆಗಳ ಮೇಲೆ. ನೀವು ಅದನ್ನು ಹೆಂಗೆ ರಿಸೀವ್ ಮಾಡ್ತೀರಾ? ನೀವು ಒಂದು ರೀತಿ ಯಾವ ಸಂದರ್ಭದಲ್ಲೂ ಕೂಡ ನೀವು ಆ ತಂಡದ ಭಾಗ ಆಗಿದ್ದೀರಿ ಅನ್ನೋಂಥ ಮಾತುಗಳನ್ನು ಉಲ್ಲೇಖ ಮಾಡಿರೋದು ತುಂಬ ಕಮ್ಮಿ ಅಲ್ವಾ ಅಂತ. ಹಾಗಾಗಿ ಅದು ಅವರೊಂದು ಯಾಕೆ ಒಂದು ಸ್ಟಾರ್ ಹೇಳಿದಾಗ ಅದೆಲ್ಲ ನಡೆಯುತ್ತೆ. ಡಾಕ್ಯುಮೆಂಟ್ಸ್ ಟಾಕ್ಸ್ ಅದಿರ್ತ ಕಲಾವಿದ್ರಿಗೆ ಗೊತ್ತು, ತಂತ್ರಜ್ಞರಿಗೆ ಗೊತ್ತು. ಯಾರೋ ಒಬ್ರು ಜಿಂಚಾಕ್ಗಳು ಅವ್ರು ತಲೆ ತುಂಬೋರು ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಕೇರ್ ಮಾಡೋಲ್ಲ, ಸೊಪ್ಪು ಹಾಕಲ್ಲ ಅದಕ್ಕೆ ನಾನು. ಓಕೆ, ಈಗ ನೀವು ಕೂಡ ಅದ್ರ ಭಾಗ ಆಗಿದ್ರಿ ಅನ್ನೋವಂಥದ್ದು ಸರ್? ಭಾಗ ಅಲ್ಲ ರೀ, ನಾನೇ ಪ್ರಮುಖ ಭಾಗ, ನಾನೇ ಮೇನ್ ಪ್ರೊಡ್ಯೂಸರು. ನೋ ವೇ ಎನಿ ಪಾರ್ಟರ್ಸ್ ಟು ದಟ್ ಫಿಲ್ಮ್. ಐ ಆಮ್ ದ ಓನ್ಲಿ ಒನ್ ಪ್ರೊಡ್ಯೂಸರ್. ನನ್ನ ಮಗನ ಹೆಸರಲ್ಲಿ ಓಪನ್ ಮಾಡಿದಂಥ ಬ್ಯಾನರ್ ಅದು ಉಲ್ಲಾಸ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ನಿರ್ಮಾಣ ಅಂತ ಚಿತ್ರ ಅದು. ಮತ್ತೆ MG ರಾಮಮೂರ್ತಿ ಅವರು ಅದು ದರ್ಶನ್ ಅವ್ರಿಗೆ ಕೇಳಿ, ದಯವಿಟ್ಟು ದರ್ಶನ್ ಅವ್ರಿಗೆ ಕೇಳಿ. ದರ್ಶನ್ ಇಷ್ಟು ಪಿಕ್ಚರ್ ಮಾಡೋರಲ್ಲ, ಯಾವ ಬ್ಯಾನರು, ಯಾರು ಪ್ರೊಡ್ಯೂಸರು, ಯಾರು ಸೈನಿಂಗ್ ಅಥಾರಿಟಿ, ಯಾರಿದು ಅಂತೇಳಿ ಅವ್ರು ಕೇಳಿ. ಯಾಕಂದ್ರೆ ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಅವರು. ಈ ಒಂದು ವಿಚಾರ ನಾನು ಕಾರವಾಗಿ ಮಾತಾಡ್ತೀನಿ. ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಅವರು. ನಮ್ಮ ತಂದೆ ಅಂತ ಹೇಳಿ ಬೇರೆ ರೋಡಲ್ಲಿ ಹೋಗೋರು ನಮ್ಮ ತಂದೆ ಅಂತ ಹೇಳಕತ್ತದ ಹೇಳಿ. ಸರ್, ಈಗ ಸೈನಿಂಗ್ ಅಥಾರಿಟಿ ಮೆಜೆಸ್ಟಿಕ್ ಸಿನಿಮಾದು ಯಾರ ನಂದು? ನಿಮ್ಮ ಹತ್ರ? ಹಾಂ, ಉಲ್ಲಾಸ್ ಎಂಟರ್ಪ್ರೈಸಸ್, ಉಲ್ಲಾಸ್ ನನ್ನ ಮಗ. ಮತ್ತೆ ಯಾವ ಕಾರಣಕ್ಕೋಸ್ಕರ ಕೇಳಿ ಅವ್ರಿಗೇನೆ, ದರ್ಶನ್ನೇ ಕೇಳಿ, ದರ್ಶನ್ ಅವ್ರ ತಾಯಿ ಕೇಳಿ, ಅವ್ರ ತಮ್ಮನ ಕೇಳಿ, ಅವ್ರ ಹೆಂಡತಿ ಕೇಳಿ. ಮಾತು ಒಬ್ಬ ಸ್ಟಾರು, ಒಬ್ಬ ರಾತ್ರಿ ಬೆಳೆದ್ಬಿಟ್ಟ ಅಂದರೆ ನನ್ನ ಮಾತು ಎಲ್ಲರೂ ಕೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡೋದಲ್ಲ, ತಿಳುವಳಿಕೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ಈ ಒಂದು ವಿಚಾರವಾಗಿ ದರ್ಶನ್ ನಾನು ಹೇಳೋ ಕಿವಿ ಮಾತು.